ಹರೇ ರಾಮ. ವೆಲ್ಕಮ್ ಬ್ಯಾಕ್ ಟು ವನದುರ್ಗ ನರ್ಸರಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯ ಗಿಡಗಳಿಗೆ ಯಾವ ರೀತಿಯ ಪಾಟ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಲಿಪ್ಸ್ಟಿಕ್ ಪ್ಲ್ಯಾಂಟ್ಗಳಿಗೆ ಈ ರೀತಿಯಾಗಿ ಬಿಳಿ ಬಣ್ಣದ ಪಾಟ್ಗಳನ್ನು ಸಿಲೆಕ್ಟ್ ಮಾಡ್ಕೊಂಡಿದ್ದೇನೆ. ಬಿಳಿ ಬಣ್ಣದ ಪಾಟ್ಗಳಲ್ಲಿ ಹಾಕಿದವಾಗ ಲಿಪ್ಸ್ಟಿಕ್ ಪ್ಲ್ಯಾಂಟ್ಗಳು ತುಂಬ ಸುಂದರವಾಗಿ ಕಾಣುತ್ತವೆ. ಹಾಗೆ ಲಿಪ್ಸ್ಟಿಕ್ ಪ್ಲ್ಯಾಂಟ್ಗಳನ್ನು ಈ ರೀತಿ ಕಡಿಮೆ ಹೈಟ್ ಇರೋ ಪಾಟ್ಗಳಲ್ಲಿ ಕೂಡ ಬೆಳೆಸ್ಬೋದು. ನಾನಿವಾಗ ಯೆಲ್ಲೋಯಿಶ್ ಗ್ರೀನ್ ಕಲರಲ್ಲಿ ಇರುವಂಥ ಮಿಲ್ಕ್ ಡ್ರೆಸ್ಸಿನ ಪ್ಲ್ಯಾಂಟನ್ನು ತಗೊಂಡಿದ್ದೇನೆ. ಇದಕ್ಕೆ ರೆಡ್ ಕಲರಲ್ಲಿ ಹೈಟ್ ಕಡಿಮೆ ಇರೋ ಪಾಟನ್ನು ಸಿಲೆಕ್ಟ್ ಮಾಡ್ಕೊಂಡಿದ್ದೇನೆ. ಈ ರೀತಿ ಗಿಡಗಳಿಗೆ ಹೈಟ್ ಕಡಿಮೆ ಇರೋ ಪಾಟ್ಗಳು ಚೆನ್ನಾಗಿ ಸೂಟ್ ಆಗ್ತವೆ. ಈ ರೀತಿಯಾಗಿ ಗಿಡದ ಟೊಂಗೆಗಳು ನೆಲಕ್ಕೆ ತಾಗುವ ರೀತಿಯಲ್ಲಿ ಆದರೆ ತುಂಬ ಸುಂದರವಾಗಿ ಕಾಣುತ್ತದೆ. ಇಲ್ಲಿ ನಾನು ರೆಕ್ಸ್ ಬಿಗೋನಿಯಾ ಪ್ಲ್ಯಾಂಟಿಗೆ ಈ ರೀತಿ ಹೈಟ್ ಕಡಿಮೆ ಇರೋ ಅಗಲವಾದ ಪಾಟನ್ನು ತಗೊಂಡಿದ್ದೇನೆ. ಈ ರೀತಿ ಗಿಡಗಳಿಗೆ ಸ್ಕ್ವೇರ್ ಪಾಟ್ಗಳು ತುಂಬ ಚೆನ್ನಾಗಿ ಸೂಟ್ ಆಗ್ತವೆ. ಸಿಲ್ವರ್ ಕಲರ್ ಪ್ಲ್ಯಾಂಟಿಗೆ ಯೆಲ್ಲೋ ಕಲರ್ ಲಾಂಗ್ ಪಾಟನ್ನು ತಗೊಂಡಿದ್ದೇನೆ. ಇದು ಕೂಡ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಹಾಗೆ ಯೆಲ್ಲೋ ಫಿಲೋಡೆಂಡ್ರಾನ್ ಗಿಡಗಳಿಗೆ ಸ್ಕೈ ಬ್ಲೂ ಕಲರ್ ಲಾಂಗ್ ಪಾಟನ್ನು ತಗೊಂಡಿದ್ದೇನೆ. ಕಾರ್ಡಿಲೈನ್ ಡ್ರೆಸ್ಸಿನ ಪ್ಲ್ಯಾಂಟ್ಗೆ ಸ್ಕೈ ಬ್ಲೂ ಕಲರ್ ಪಾಟನ್ನು ತಗೊಂಡಿದ್ದೇನೆ. ಡಾರ್ಕ್ ಗ್ರೀನ್ ಕಲರ್ ಮಾನ್ಸ್ಟೆರಾ ಪ್ಲ್ಯಾಂಟ್ಗೆ ವೈಟ್ ಲಾಂಗ್ ಪಾಟನ್ನು ತಗೊಂಡಿದ್ದೇನೆ. ರೆಡಿಶ್ ಫಿಲೋಡೆಂಡ್ರಾನ್ ಪಾಟ್ಗೆ ವೈಟ್ ಲಾಂಗ್ ಪಾಟನ್ನು ತಗೊಂಡಿದ್ದೇನೆ. ಇದು ಕೂಡ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ವಿಂಗ್ ಬಿಗೋನಿಯಾ ಪ್ಲ್ಯಾಂಟ್ಗೆ ಹಸಿರು ಬಣ್ಣದ ಅಗಲವಾದ ಎತ್ತರ ಕಡಿಮೆ ಇರುವಂತಹ ಪಾಟನ್ನು ಹಾಕಿದ್ದೇನೆ. ಇದು ಕೂಡ ಇದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದೆ ನೋಡಿ. ಬ್ಲ್ಯಾಕ್ ಅಲೋಕೇಶಿಯಾ ಪ್ಲ್ಯಾಂಟ್ಗಳು ಬ್ಲ್ಯಾಕ್ ಪಾಟಲ್ಲಿ ತುಂಬ ಸುಂದರವಾಗಿ ಬಂದಿದೆ. ಯೆಲ್ಲೋ ಸಿಂಗೋನಿಯಂ ಪ್ಲ್ಯಾಂಟು ಈ ಥರ ಪಾಟಲ್ಲಿ ಹಾಕಿದ್ದೇನೆ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟೊತ್ತಿನವರೆಗೆ ಯಾವ್ಯಾವ ರೀತಿಯ ಗಿಡಗಳಿಗೆ ಯಾವ್ಯಾವ ರೀತಿಯ ಪಾಟ್ಗಳು ಹೊಂದಿಕೆ ಆಗ್ತವೆ ಅನ್ನೋದನ್ನು ನೋಡಾಗಿದೆ. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನಷ್ಟು ಗಿಡಗಳೊಂದಿಗೆ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.